ವೆಲ್ಕಮ್ ಟು RJVN ಚಾನಲ್. ನಾನೀಗ ಇನ್ನೊಂದು ಬ್ಲಾಗ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದು ಬ್ರೇಕ್ಫಾಸ್ಟ್. ಈ ಹೋಟೆಲ್ ಬಂದು ಜಯನಗರ 4th ಬ್ಲಾಕಲ್ಲಿ ಬರುತ್ತೆ. ಇದರ ಹೆಸರು ಬಂದು ಸಾತ್ವಿಕ್ ಕಿಚನ್ ಅಂತ. ಇದು ಭಾಳ ಇಲ್ಲಿ ನಾವು ಬಂದ್ವಿ, ಇದು ಬ್ರೇಕ್ಫಾಸ್ಟ್ ತಿನ್ನೋಣ ಅಂತ ಬಂದ್ವಿ. ಇದು ನೋಡಿ ಸಾತ್ವಿಕ್ ಕಿಚನ್ ಅಂತ. ಇಲ್ಲಿ ನಿಮಗೆ ಏನೇನು ಬ್ರೇಕ್ಫಾಸ್ಟ್ಗೆಲ್ಲ ಅವ್ರೇನೂ ಯಾವುದೂ ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಏನೂ ಹಾಕಲ್ಲ. ಸೊ ಅದರಿಂದ ಇದಕ್ಕೆ ಸಾತ್ವಿಕ್ ಕಿಚನ್ ಅಂತ ಬಂದಿದೆ. ಇದು ಹೊಸದಾಗಿ ಓಪನ್ ಆಗಿದೆ, ಈಗ ರೀಸೆಂಟಾಗಿ ಓಪನ್ ಆಗಿದೆ ಇದು. ಇಲ್ಲಿ ನೋಡೋಣ ಯಾವ್ಯಾವ ಥರ. ಇಲ್ಲಿ ನೋಡಿ ಮೆನು ಬೋರ್ಡ್ ಹಾಕಿದ್ದಾರೆ, ನಿಮಗೆ ಏನೇನು ಸಿಗುತ್ತೆ ಟಿಫನ್ನು ಅಂತ. ಸೊ ನೀವು ನೋಡಿಕೊಂಡು ನೀವು ಏನು ಬೇಕೋ ಅದನ್ನು ತೊಗೋಬೋದು. ಬನ್ನಿ ಒಳಗಡೆ ಹೋಗೋಣ, ಏನೇನು ನಾವು ತಿಂತೀವಿ ಅನ್ನೋದನ್ನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ದೋಸೆ ತಿನ್ನೋಣ ಅಂತ ಬಂದ್ವಿ. ಇಲ್ಲಿ ಈವನ್ ಕಿಚನ್ ಕೂಡ ಭಾಳ ಹೈಜೀನಿಕ್ ಆಗಿದೆ. ಸೊ ನಾವು ಇಲ್ಲೆಲ್ಲ ವಿತೌಟ್ ಗಾರ್ಲಿಕ್, ಆನಿಯನ್ ಮತ್ತು ಗಾರ್ಲಿಕ್ ಇರೋದ್ರಿಂದ ಇಲ್ಲಿ ಹೆಂಗಿರುತ್ತೆ ಟೇಸ್ಟು ಅಂತ ನಮಗೆ ಬೇಕಾಗಿತ್ತು. ಸೊ ಬಂದು ನೋಡಿ ಇಲ್ಲೆಲ್ಲ ವಡೆ ಸ್ವೀಟ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಸೊ ನಿಮಗೇನು ಬೇಕೋ ಅದನ್ನು ತೊಗೊಂಡು ಸವಿಯಬಹುದು. ನೋಡಿ ಭಾಳ ಹೈಜೀನಿಕ್ಕಾಗಿ ಮಾಡಿ ಇಟ್ಟಿದ್ದಾರೆ ಇಲ್ಲಿ. ನಿಮ್ಗೆ ಏನು ಬೇಕೋ ಅದನ್ನು ತೊಗೊಂಡು ನೀವು ಸವಿಯಬಹುದು. ನಾವೇನು ಮಾಡಿದ್ವಿ, ನಾವು ನೋಡಿ ಇಲ್ಲಿ ದೋಸೆ ಎಲ್ಲ ಮಾಡ್ತಾಯಿದ್ದಾರೆ. ದೋಸೆಗೆ ಪಲ್ಯ ಕೂಡ ಮಾಡಿದ್ದಾರೆ. ಅಂದರೆ ಏನು ಈರುಳ್ಳಿ ಎಲ್ಲ ಏನೂ ಹಾಕಲ್ಲ ಅವರು, ಆಲೂಗೆಡ್ಡೆ ಪಲ್ಯ ಮಾತ್ರ ಮಾಡಿರ್ತಾರೆ ಅಷ್ಟೇ. ಅದಕ್ಕೆ ಈರುಳ್ಳಿ ಏನು ಮಿಕ್ಸ್ ಮಾಡಲ್ಲ. ಸೊ ನಾವು ದೋಸೆ ತೊಗೊಂಡ್ವಿ. ದೋಸೆ ಜೊತೆಗೆ ಚಟ್ನಿ ಕೊಡ್ತಾರೆ. ಚಟ್ನಿನೂ ಅಷ್ಟೇ ಭಾಳ ಚೆನ್ನಾಗಿ ವಿತೌಟ್ ಗಾರ್ಲಿಕ್ ಮತ್ತು ಆನಿಯನ್ ಹಾಕಿ ಮಾಡಿರೋದ್ರಿಂದ ಅದು ಭಾಳ ಚೆನ್ನಾಗಿರುತ್ತೆ. ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಅಂತಲೇ ಹೇಳ್ಬೋದು. ನೀವು ಬೇರೆ ಕಡೆ ಎಲ್ಲ ಹೋದರೆ ನಿಮ್ಗೆ ಆನಿಯನ್ ಗಾರ್ಲಿಕ್ ಇದ್ದೇ ಇರುತ್ತೆ. ಸೊ ಯಾರು ಆನಿಯನ್ ಗಾರ್ಲಿಕ್ ಯಾರು ತಿನ್ನಲ್ವೋ ಅವ್ರಿಗೆ ಇದು ಭಾಳ ಒಳ್ಳೆ ಆಪ್ಟಾಗಿದೆ ಇದು. ಬನ್ನಿ ಇವಾಗ ನಾವು ತಿಂಡಿ ಏನೇನು ತಿಂದ್ವಿ ಅಂತ ತೋರಿಸೋಣ. ಇದು ಬಂದು ದೋಸೆ. ಇದು ಬೆಣ್ಣೆ ಮಸಾಲೆ ದೋಸೆ, ಭಾಳ ಗರಿಗರಿಯಾಗಿದೆ ನೋಡಿ. ಒಳಗಡೆ ಪಲ್ಯ ಹಾಕಿದ್ದಾರೆ ವಿತೌಟ್ ಆನಿಯನ್ನು. ಅದ್ರ ಜೊತೆಯಲ್ಲಿ ನಿಮಗೆ ಚಟ್ನಿ ಕೊಡ್ತಾರೆ, ಅದು ಕೂಡ ಭಾಳ ಚೆನ್ನಾಗಿತ್ತು. ದೋಸೆ ಕೂಡ ಕ್ರಿಸ್ಪಿಯಾಗಿತ್ತು. ಹಾಗೆ ಇದು ವಡೆನೂ ಅಷ್ಟೇ ಭಾಳ ಕ್ರಿಸ್ಪಿಯಾಗಿ ಭಾಳ ಚೆನ್ನಾಗಿತ್ತು. ಚಟ್ನಿ ಜೊತೆಗೆ ಕೊಡ್ತಾರೆ ಇದನ್ನು ವಡೆನ, ಇದು ಅಷ್ಟೇ ಭಾಳ ಚೆನ್ನಾಗಿತ್ತು. ಈಗ ಬನ್ನಿ ಇನ್ನೊಂದು ಐಟಮ್ ಯಾವುದು ತಿಂದ್ವಿ ಅಂತ ನಿಮಗೆ ತೋರಿಸ್ಕೊಡ್ತೀವಿ. ಇದು ಬಂದು ನವಣೆ ಬಿಸಿಬೇಳೆ ಬಾತ್ ಅಂತ ಹೇಳ್ತಾರೆ. ಇದರಲ್ಲಿ ರೈಸ್ ಏನೂ ಇರಲ್ಲ, ಬರೀ ನವಣೆ ಸಿರಿಧಾನ್ಯವನ್ನು ಹಾಕಿ ಮಾಡಿರ್ತಾರೆ. ಎಲ್ಲ ಹೇಗೆ ನೀವು ಬಿಸಿಬೇಳೆ ಹೆಂಗೆ ಮಾಡ್ತೀವೋ ಅದೇ ಥರ ಮಾಡ್ತಾರೆ. ಇದು ಡಿಪ್ ಇಡ್ಲಿ ಅಂತ, ತುಂಬ ಸಾಫ್ಟಾಗಿರುತ್ತೆ. ಮತ್ತು ಇದನ್ನು ಚಟ್ನಿನಲ್ಲಿ ನೀವು ಡಿಪ್ ಮಾಡ್ಕೊಂಡು ತಿನ್ಬೋದು, ಭಾಳ ಚೆನ್ನಾಗಿರುತ್ತೆ. ಇದೊಂಥರ ಈ ಹೋಟೆಲ್ ಒಂದು ಆರೋಗ್ಯವಾಗಿ ಆಹಾರ ಕೊಡುವಂಥ ಒಂದು ಹೋಟೆಲ್ ಅಂತಲೇ ಹೇಳ್ಬೋದು. ಇದು ಫಿಲ್ಟರ್ ಕಾಫಿ, ತುಂಬ ಚೆನ್ನಾಗಿತ್ತು, ಟಿಪಿಕಲ್ಲಾಗಿತ್ತು. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಮ್ಮನ್ನು ಪ್ರೋತ್ಸಾಹಿಸ್ತಾ ಇರಿ. ಥ್ಯಾಂಕ್ ಯು ವೀಕ್ಷಕರೇ.